ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈಗ ವ್ಯವಕಲನವನ್ನು ಸಬ್ಟ್ರಾಕ್ಷನ್ ಕಳೆಯೋ ಲೆಕ್ಕವನ್ನು ಮಾಡೋದು ಹೇಗೆ ಅನ್ನೋದನ್ನು ಅಭ್ಯಾಸ ಮಾಡೋಣಂತೆ. ಓಕೆ, ಈಗ ಉದಾಹರಣೆಗೆ ಈ ಥರ ಒಂದು ಲೆಕ್ಕ ಕೊಡ್ತಾರೆ. ಹೇಗೆ ಅಂತಂತಂದರೆ 56 ಮೈನಸ್ 35 ಆಯಿತಾ, ಇವುಗಳನ್ನ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣವೇ? ಎಸ್, ಓಕೆ. ಸೊ ಈಗ ಅಡ್ಡ ಸಾಲ ಅಂದರೆ ಕಳೆಯೋಕ್ಕೆ ಸರಿಯಾಗುತ್ತಾ? ಸರಿ ಆಗೋದಿಲ್ಲ. ಸೊ ಏನು ಮಾಡಬೇಕು? ಸುಲಭ ಕಳಿಬೇಕು ಅಂದರೆ ಒಂದ್ರ ಕೆಳಗೊಂದು ಬರೀಬೇಕು. ಓಕೆ, ಬರೆಯೋಣ. ಫಸ್ಟ್ ಎಷ್ಟು ಬರೀಬೇಕು? 56. 5 ಅಲ್ಲ, 56ನ ಫಸ್ಟ್ ಬರ್ಬಿಡಿ. ಅದ್ರ ಕೆಳಗೆ ಎಷ್ಟು ಬರೀಬೇಕು? ಬರೀಬೇಕಾದ್ರೆ ಮಕ್ಕಳ ನೆನಪಿರಲಿ, ಕೂಡೋ ಲೆಕ್ಕ ಮಾಡಬೇಕಾದ್ರೆ, ಅಡಿಷನ್ ಮಾಡಬೇಕಾದ್ರೆ ಹೆಂಗೆ ಬಿಳಿ ಕೆಳ ಬಿಳಿ, 10 ಕೆಳ 10, 100 ಕೆಳ 100 ಬರೀತಾ ಇರಲ್ಲ, ಇಲ್ಲೂ ಕೂಡ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ, ಕಳಿಬೇಕಾದ್ರೂ ಕೂಡ ಬಿಳಿ ಕೆಳ ಬಿಳಿ, 10 ಕೆಳ 10, 100 ಕೆಳ 100 ಬರೋ ಹಾಗೇನೆ ಬರೀಬೇಕು. ಹಾಗೆ ಬರೀಬೇಕು ಅಂದರೆ ಮೊದಲನೇ ಅಂಕಿಯನ್ನ ಅದು ಯಾವ ಸ್ಥಾನದಲ್ಲಿ ಆ ಸ್ಥಾನಕ್ಕೆ ಕರೆಕ್ಟಾಗಿ ಬರೀರಿ. ಆಗ ಉಳಿದ ಅಂಕಿಗಳೆಲ್ಲ ಅದರ ಸ್ಥಾನದ ಸರಿಯಾಗಿ ಕೊಡ್ತಾರೆ. ಓಕೆ, ಸೊ ಇದು ಯಾವ ಸ್ಥಾನ? 1ರ ಸ್ಥಾನ. 1 ಪ್ಲಸ್ ಬಿಡಿ ಸ್ಥಾನ ಇದು. ಸೊ ಮೊದಲನೇ ಅಂಕಿ ಯಾವ ಸ್ಥಾನದಲ್ಲಿದೆ? ಇದು ಮೊದಲನೇ ಅಂಕಿ 10ರ ಸ್ಥಾನದಲ್ಲಿ. ಹಾಗಾಗಿ ಬರೋ ಉತ್ತರ ಎಲ್ಲಿ ಬರೀಬೇಕು? 10ರ ಸ್ಥಾನಕ್ಕೆ. ಒಂಚೂರು ಗಟ್ಟಿಯಾಗಿ ಹೇಳಬೇಕು ನೀವು. ಬಿಡಿ 10 ಇಲ್ಲಿ ಬರೀಬೇಕು. ಬರೆಯೋಣ? ಎಸ್, ಓಕೆ. ಎಸ್, ಕಳೆಯೋಣ. ಕಳೆಯೋದು ಚಿಹ್ನೆ ಇದಕ್ಕೆ ಅಂತಾರೆ ಎಸ್ ಮೈನಸ್ ಚಿಹ್ನೆ ಅಂತ ಹೇಳ್ತಾರೆ. ಓಕೆ, ಕಳೆಯಕ್ಕೆ ಶುರು ಮಾಡೋಣ. ಯಾವ ಸ್ಥಾನದಿಂದ ಕಳಿಬೇಕು? 1 ಪ್ಲೇಸ್ ಇಂದ ಬಿಡಿ ಸ್ಥಾನದಿಂದ ಕಳಿಬೇಕು. ಎಷ್ಟಿದೆ ಫಸ್ಟಿಗೆ? 6. ನೋಡಿ ಮಕ್ಕಳ, ಕಳೆಯೋ ಲೆಕ್ಕ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲು ಒಂದು ಸಂಖ್ಯೆ ಇರುತ್ತಲ್ಲ, ಆ ಸಂಖ್ಯೆ ಎಷ್ಟು ಬೆರಳುಗಳನ್ನ ತೆಗಿಬೇಕು. ತೆಗೆಯೋಣ? ಎಷ್ಟಿದೆ? 6 ಬೆರಳುಗಳನ್ನ ತೆಗೀರಿ. ಓಕೆನಾ? ತೆಗೆದಾದ್ಮೇಲೆ ಸೆಕೆಂಡ್ ಎಷ್ಟಿರುತ್ತೋ ಅಷ್ಟು ಬೆರಳನ್ನ ಮಡಚಬೇಕು. ಮಡಚೋಣ? ಸೆಕೆಂಡ್ ಎಷ್ಟಿದೆ? 5. 6 ಇದೆ, 6 ಬೆರಳು ತೆಗಿದ್ರಿ, 5 ಮಡಚಬೇಕಂತ. ಮಡುತ್ತಾ ಇದು ನೋಡಿ, ಕರೆಕ್ಟಾಗಿ ಮಡಚಿದ್ನ? ಎಷ್ಟು ಹೊಳಿತು? 1 ಹೊಳಿತು. ನಿಮಗೆ ಬರಲಿಲ್ಲ ಅಂದ್ರೆ ಹೀಗೆ ಮಾಡಿ ಮಕ್ಕಳೇ. ಏನ್ ಮಾಡಿ ಗೊತ್ತಾ? 6 ಇದೆಯಾ? 6 ಗೆರೆ ಹಾಕೊಳ್ಳಿ. 1 2 3 4 5 6. 6 ಗೆರೆ ಹಾಕೊಳ್ಳಿ. ಕೆಳಗೆ ಎಷ್ಟಿದೆ? 5 ಗೆರೆ. 5 ಇದೆ, 5 ಗೆರೆ ಕ್ಯಾನ್ಸಲ್ ಮಾಡಿ. 1 2 3 4 5. ಎಷ್ಟು ಉಳ್ಕೊಳ್ತು? 1. ಹೀಗೆ 2ರಲ್ಲಿ ಯಾವ ವಿಧಾನ ಬಳಸ್ಕೊಳ್ಳಿ, ಆಯ್ತಾ? ಆದ್ರೆ ಇದು ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ ಮಕ್ಕಳೇ, ಆಯ್ತಾ? ಬೆರಳಲ್ಲೇ ಕಳೆದು ಬಿಟ್ರೆ ಆಯ್ತು. 6 ಬೆರಳಿದೆ, ಕೆಳಗೆ 5 ಇದೆ, 5ನ ಮಡಚಿ, ಆಯ್ತಾ? ಮಡಚಿದ್ರೆ ಎಷ್ಟು ಉಳಿಯುತ್ತೆ? 1 ಉಳಿತು. ನೆಕ್ಸ್ಟ್ ಬಿಡಿ ಸ್ಥಾನ ಕಳೆದಾಯ್ತು. ಈಗ 10ರ ಸ್ಥಾನ ಕಳಿಬೇಕು. ಎಷ್ಟು ಬೆರಳನ್ನ ಓಪನ್ ಮಾಡ್ಬೇಕಂತೆ? 5 ಬೆರಳು ಓಪನ್ ಮಾಡ್ಬೇಕಂತೆ. ಸರಿನಾ? ಎಷ್ಟು ಬೆರಳು ಮಡಚಬೇಕಂತೆ? 3 ಇದೆ, 3 ಬೆರಳು ಮಡಚಿ. 1 2 3 ಮಡಚಿದ್ರೆ ಎಷ್ಟು ಉಳಿತು? 2 ಉಳಿತು. ಸೊ 5 3 ಅಂದ್ರೆ 2. ಇದನ್ನ ನೀವು ಗೆರೆ ಹಾಕೋದ್ರ ಮೂಲಕ ಮಾಡ್ಬೋದು. 5 ಇದೆ, 5 ಗೆರೆ ಹಾಕೊಳ್ಳಿ. ಸರಿನಾ? ಕೆಳಗೆ ಎಷ್ಟಿದೆ? 3 ಗೆರೆ ಕ್ಯಾನ್ಸಲ್ ಮಾಡಿ. 1 2 3 ಎಷ್ಟು ಉಳ್ಕೊಂಡಿಲ್ಲ? 2 ಉಳ್ಕೊಂತು. ಸೊ 2 ಅಂತ ಬರ್ದ್ಬಿಟ್ರೆ ಆಯ್ತು. ಕಷ್ಟನಾ? ಇಲ್ಲ. ಎಷ್ಟು ಬಂತು ಉತ್ತರ ಕಳೆದಾಗ? ಎಷ್ಟು ಬಂದಿದೆ? 21. 21 ಆನ್ಸರ್ ಬಂದಿದೆ. ಕಳೆದಾಗ ಬರೋ ಉತ್ತರಕ್ಕೆ ಏನಂತಾರೆ ಗೊತ್ತಾ? ಡಿಫರೆನ್ಸ್ ಅಂತ ಹೇಳ್ತಾರೆ, ವ್ಯತ್ಯಾಸ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಆಯ್ತಾ? 21 ನಮಗೆ ವ್ಯತ್ಯಾಸವಾಗಿ ಸಿಗುತ್ತೆ. ಈ ಉದಾಹರಣೆಗೆ ಈ ತರ ಹೇಳ್ತಾನೆ, 571 ಮೈನಸ್ ಎಷ್ಟು? 141 ಇವುಗಳನ್ನ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ? ಹೀಗೆ ಅಡ್ಡ ಸಾಲಾಗಿದ್ರೆ ಕಳೆಯಕ್ಕೆ ಸರಿ ಆಗುತ್ತಾ? ಇಲ್ಲ. ಮತ್ತೆ ಏನ್ ಮಾಡ್ಲಿ? ಒಂದ್ರ ಕೆಳ ಒಂದು ಕಂಬ ಸಾಲ ಬರ್ಕೊಳ್ಳಿ. ಬರೋಣ? ಎಷ್ಟಿದೆ? 571. ನೋಡಿ, ಬಿಡಿ ಬಿಡಿಯಾಗಿ ಬರೀಬೇಕು ಮಕ್ಕಳೇ. ಇದರ ಕೆಳಗೆ ಎಷ್ಟು ಬರೀಬೇಕು? 1 ಬರ್ದಾಯ್ತು. ಈಗ ಎಷ್ಟು ಕಳಿಬೇಕಂತ? 141. ಹೌದು, 141. 141 ಕಳಿಬೇಕು. ಕಳಿಯೋಣ? ಎಸ್, ಕಳಿಬೇಕಾದ್ರೆ ಕಂಬ ಸ್ಥಾನದಲ್ಲಿ ಬರೀಬೇಕಾದ್ರೆ ಬಿಡಿ ಕೆಳ ಬಿಡಿ, 10 ಕೆಳ 10, 100 ಕೆಳ 100 ಬರೋ ಹಾಗೆ ಬರೀಬೇಕು. ಹಾಗೆ ಬರೀಬೇಕು ಅಂದ್ರೆ ಮೊದಲನೇ ಅಂಕಿ ಕರೆಕ್ಟ್ ಆಗಿದೆ. ಯಾವ ಸ್ಥಾನದಲ್ಲಿದೆ ನೋಡಿ ಆ ಸ್ಥಾನಕ್ಕೆ ಬರೀರಿ. ಮೊದಲನೇ ಅಂಕಿ ಯಾವ ಸ್ಥಾನ ನೋಡೋಣ? ಬಿಡಿ 100 ಯಾವ ಸ್ಥಾನದಲ್ಲಿದೆ? ಹಾಗಾದ್ರೆ ಎಲ್ಲಿ ಬರೀಬೇಕನ್ನ? 100 ಸ್ಥಾನಕ್ಕೆ. ಇದು ಬಿಡಿ 10 100. ಇದು 100 ಸ್ಥಾನ ಅಲ್ಲ, ಅಂದ್ರೆ ಕೆಳ ಬರೀಬೇಕು. 141. ಎಸ್, ಕಳೀರಿ. ಯಾವ ಕಡೆಯಿಂದ ಕಳಿಬೇಕು? 1ರ ಸ್ಥಾನ ಬಿಡಿ ಸ್ಥಾನದಿಂದ ಕಳಿಬೇಕು. ಎಷ್ಟಿದೆ ಇಲ್ಲಿ? 1 ಬೆರಳು ತೆಗಿತೀನಿ. ಕೆಳಗೆ ಎಷ್ಟಿದೆ ಅಷ್ಟು ಮಡಚಬೇಕು. ಕೆಳಗೆ ಎಷ್ಟಿದೆ? ಅಷ್ಟು ಮಡುತ್ತೇನೆ. ಎಷ್ಟು ಉಳಿತು? 0. 1 ಅಂತಂದ್ರೆ
2 2 5 5 10 10 ಅಂದ್ರೆ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆ ಕಳೆದ್ರೆ ಎಷ್ಟು ಬರುತ್ತೆ? 0 ಬರುತ್ತೆ ಮಕ್ಕಳೇ. ಓಕೆ, ಒಂದ್ರೆ 0 ಬಿಡಿ ಸ್ಥಾನ ಕಳೆದಾಯ್ತು. ಈಗ 10 ಸ್ಥಾನ ಎಷ್ಟು ಬೆರಳು ತೆಗಿಬೇಕಂತ? 7 ಬೆರಳು ತೆಗಿಬೇಕಂತ ಮಕ್ಕಳೇ. ನೋಡಿ ತೆಗಿತಾ ಇದೀನಿ. 7 ಬೆರಳು ತೆಗೆದಿದ್ರಾ? ಕೆಳಗೆ ಎಷ್ಟಿದೆ? ಹಾಗಾದ್ರೆ ಎಷ್ಟು ಬೆರಳು ಮಡಿಸಿದ್ವಿ? 1 2 3 4 4 ಬೆರಳು ಮಡಿಸಿದೆ. ನೋಡಿ ಮಕ್ಕಳೇ, 7 4 ಬೆರಳು ಮಡಿಸಿದೆ. ಎಷ್ಟು ಉಳಿತು? 3. ಹೌದು ಮಕ್ಕಳೇ, 7 4 ಹೋದ್ರೆ 3 3. ಎಸ್ ರೈಟ್. ಈಗ ಯಾವ ಸ್ಥಾನ ಕಳಿಬೇಕು? 100 ಸ್ಥಾನ. 100 ಪ್ಲಸ್ ತ ಕಳೀಲಿ. ಎಷ್ಟಿದೆ? ಅದೆಷ್ಟಿದೆ ಅಷ್ಟು ಬೆರಳು ತೆಗಿಬೇಕು. ತೆಗಿ 5 ಬೆರಳು. ಎಷ್ಟನ್ನ ಕಳಿಬೇಕಂತ? 1 ಮಡಚ್ಬೇಕಂತ. ಸೊ ಮಡಚಿದೆ. ಎಷ್ಟು ಉಳಿತು? ಹೌದು, 5ರಲ್ಲಿ 1 ಹೋದ್ರೆ ಎಷ್ಟು? 4. ಈಗ ಯಾವ ಪ್ಲಸ್ ಕಳಿಬೇಕಂತ? ಎಲ್ಲ ಪ್ಲಸ್ ಕಳೆದಾಯ್ತಾ? ಎಷ್ಟು ಆನ್ಸರ್ ಬಂತು? 430 ಆನ್ಸರ್ ಬಂತು. ಹೀಗೆ ಕಳೆದಾಗ ಬರೋ ಈ ಉತ್ತರಕ್ಕೆ ಏನಂತಾರಂತೆ? ಕಳೆದಾಗ ಬರೋ ಈ ಉತ್ತರಕ್ಕೆ ಡಿಫರೆನ್ಸ್ ಅಂತ ಹೇಳ್ತವೆ, ವ್ಯತ್ಯಾಸ ಅಂತ ಹೇಳ್ತವೆ. ಸೊ ಈ 2 ಸಂಖ್ಯೆಗಳನ್ನ ಕಳೆದಾಗ 430 ವ್ಯತ್ಯಾಸವಾಗಿ ಡಿಫರೆನ್ಸ್ ಆಗಿ ಬರುತ್ತೆ ಮಕ್ಕಳೇ. ಎಸ್, ಇವುಗಳ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತಾರೆ. ಕಂಡು ಹಿಡಿಯೋಣ? ವ್ಯತ್ಯಾಸ ಬೇಕಂದ್ರೆ ಇವೆರಡನ್ನ ಏನ್ ಮಾಡ್ಬೇಕು? ಕಳಿಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡ. ಫಸ್ಟ್ ಎಷ್ಟು ಬರಿಬೇಕಂತ? 6 ಇಲ್ಲ, ಅಲ್ಲಿ 625 ಇದೆ. 625 ಇದೆ. 625 ಬಂದ್ಬಿಡೋಣ. ಬಿಡಿಯಾಗಿ ಬರ್ರಿ ಮಕ್ಕಳೇ 625. ಓಕೆ, ಆದ್ರೆ ಎಷ್ಟು ಕಳಿಬೇಕಂತ? 21 ಕಳಿಬೇಕಂತ ಮಕ್ಕಳ. 21 ಮೊದಲನೇ ಯಾವ ಸ್ಥಾನ? 21 ಮಕ್ಕಳು. ನೋಡಿ ಕಳೆದ್ಬಿಡ್ಲ ಈಗ? ಸರಿ ಬರ್ದಿರಲ್ಲ? ಕಳಿಬೋದ ಈಗ? ನೋಡಿ ಮಕ್ಕಳೇ ಒಂದ್ಸರಿ. ಸರಿ ಇದೆಯಾ? ತಪ್ಪಾಗಿದೆ ಅಲ್ಲ? ಕಂಬ ಸಾಲ ಬರಿಬೇಕಾದ್ರೆ ಅಂಕೆಗಳನ್ನ ಹೆಂಗ್ ಬರಿಬೇಕು? 1 ಕೆಳ 1 ಬರಿಬೇಕಾದ್ರೆ ಹೆಂಗ್ ಬರಿಬೇಕು? ಬಿಡಿ ಕೆಳ ಬಿಡಿ, 10 ಕೆಳ 10, 100 ಕೆಳ 100 ಬರೋ ಹಾಗೆ ಬರಿಬೇಕು. ಹೌದಲ್ವಾ? ಕರೆಕ್ಟಾಗಿ ಬರ್ದಿದ್ದೀನ ನೋಡಿ? ಇಲ್ಲ ಅಲ್ವಾ? 2 ಯಾವ ಸ್ಥಾನದಲ್ಲಿರೋದು? 10 ಸ್ಥಾನ. ಸೊ ಅದೆಲ್ಲಿ ಬರಿಬೇಕು? 10 ಸ್ಥಾನ. ಜೋರ ಹೇಳಬೇಕು. 10 ಸ್ಥಾನಕ್ಕೆ ಬರಿಬೇಕು. ಓಕೆ, ಈ 2 10 ಸ್ಥಾನಕ್ಕೆ ಬರ್ದಿದ್ದೀರಾ? ಯಾವ ಸ್ಥಾನಕ್ಕೆ ಬರ್ದಿದ್ದೀನಿ? ತಪ್ಪಾಗಿ ಬರ್ದಿದ್ದೀನಲ್ವಾ? ಈಗ ಕಳೆದ್ರೆ ಸರಿಯಾದ ಉತ್ತರ ಬರಕ್ ಸಾಧ್ಯನಾ? ಇಲ್ಲ ಮಕ್ಕಳೇ. ಹಾಗಾಗಿ ಈ ತರ ಬರ್ಕೋಬಾರ್ದು ಮಕ್ಕಳೇ. ಬರೆಯುವಾಗ ಒಂಚೂರು ಎಚ್ಚರವಾಗಿರ್ರಿ, ಆಯ್ತಾ? ಸೊ 2 10 ಸ್ಥಾನದಲ್ಲಿದೆ. ಹಾಗಾಗಿ ಬರೋ ಉತ್ತರ ಎಲ್ಲಿ ಬರೀಲಿ? ಎಲ್ಲಿ ಬರಿಬೇಕಿರೋ? 10 ಸ್ಥಾನಕ್ಕೆ. ಬಿಡಿ 10. ಹೌದಲ್ಲ? ಎಸ್. ಓಕೆ, ಸೊ ಕಳಿತಾ ಇದ್ದೀನಿ. ಈಗ ಕಳಿಬೋದಲ್ಲ? ಈಗ ಬಿಡಿ ಕೆಳ ಬಿಡಿ 10 ಕೆಳ 10 ಬಂದಿದೆಯಲ್ಲ? ಎಸ್ ಮಕ್ಕಳೇ. ಈಗ ಕಳೀರಿ. ಯಾವ ಕಡೆಯಿಂದ ಶುರು ಮಾಡಬೇಕು? ಬಿಡಿ ಸ್ಥಾನದಿಂದ. ಎಷ್ಟು ಬೆರಳು ತೆಗಿಬೇಕಂತ? ನೋಡಿ ಮಕ್ಕಳ, ಮೇಲೆ ಎಷ್ಟು ಇರುತ್ತೋ ಅಷ್ಟು ಬೆರಳುಗಳನ್ನ ತೆಗಿಬೇಕು. 5 ಬೆರಳು ತೆಗೀರಿ. ಕೆಳಗಿರೋ ಅಷ್ಟು ಸಂಖ್ಯೆ ಅಷ್ಟು ಬೆರಳನ್ನು ಮಡಚಿ. ಎಷ್ಟು ಬೆರಳು ಮಡಚಬೇಕು? 1. 5ರಲ್ಲಿ 1 ಬೆರಳು ಮಡಚಿದ್ರೆ 4 ಉಳಿಯುತ್ತೆ. ಎಸ್, ವೆರಿ ಗುಡ್. ಈಗ ಯಾವ ಸ್ಥಾನ ಕಳಿಬೇಕು? 10 ಸ್ಥಾನ. ಎಷ್ಟಿದೆ? ಸೊ ಎಷ್ಟು ಬೆರಳು ತೆಗಿಲಿ? 2 ಬೆರಳು. ಎಷ್ಟು ಮಡಚಬೇಕು? 2 ಬೆರಳು ತೆಗೆದಿದ್ದೆ. 2 ಬೆರಳು ಮಡಚಬೇಕು. ಮಡಚಿದ್ರೆ ಎಷ್ಟು ಉಳಿಯುತ್ತೆ? ಸೊ ಒಂದು ಸಂಖ್ಯೆ ಅದೇ ಸಂಖ್ಯೆ ಕಳೆದ್ರೆ ಎಷ್ಟು ಬರುತ್ತೆ? 0. ಈಗ ಯಾವ ಸ್ಥಾನ ಕಳಿಬೇಕು? 100 ಸ್ಥಾನ. ಎಷ್ಟಿದೆ? 6ರಲ್ಲಿ ಎಷ್ಟು ಕಳಿಬೇಕು? ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ. ಹೌದಲ್ವಾ? ನೀನು 6 ರೂಪಾಯಿ ಇದೆ, ಏನಾದ್ರು ಖರ್ಚು ಮಾಡ್ತಿದ್ಯಾ? ಇಲ್ಲ. ಹಾಗಾದ್ರೆ ಎಷ್ಟು ಉಳಿಯುತ್ತೆ? 0 ಉಳಿಯುತ್ತಾ? ನೀನು 6 ರೂಪಾಯಿ ಇದೆ, ಅಂಗಡಿಗೆ ಹೋಗ್ತೀಯಾ, ಏನೂ ತಾಣಲ್ಲ, ಹಂಗೆ ವಾಪಸ್ ಬರ್ತೀಯಾ. ಈಗ ನೀನು ದುಡ್ಡು ಎಷ್ಟಿರುತ್ತೆ? 6 ರೂಪಾಯಿ. ನೀನು ದುಡ್ಡೇ ಖರ್ಚು ಮಾಡಿಲ್ಲ ಅಲ್ವಾ? ಹಾಗಾಗಿ ಆ 6 ರೂಪಾಯಿ ಹಾಗೆ ಉಳಿಯುತ್ತೆ. 6 0 ಹೋದ್ರೆ 6 ರೂಪಾಯಿ 6 ಬರುತ್ತೆ. ಓಕೆ, ಸೊ ಈಗ ಯಾವ ಸ್ಥಾನ ಕಳಿಬೇಕು? ಎಲ್ಲ ಸ್ಥಾನ ಕಳೆದಾಯ್ತಾ? ಹೌದು, ಗಟ್ಟಿಯಾಗಿ ಹೇಳಬೇಕು. ಎಲ್ಲ ಸ್ಥಾನ ಕಳೆದಾಯ್ತು. ಎಷ್ಟು ಬಂತು ಉತ್ತರ? 604. ಹೌದು, 604 ವ್ಯತ್ಯಾಸವಾಗಿ ಡಿಫರೆನ್ಸ್ ಆಗಿ ನಮಗೆ ಸಿಗುತ್ತೆ ಮಕ್ಕಳೇ. ಈ ಉದಾಹರಣೆಗೆ ಈ ತರ ಹೇಳ್ತಾರೆ, 713 ಮೈನಸ್ 509. ಆಯ್ತಾ? ಇವುಗಳನ್ನ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣವೇ? ಎಸ್. ಹೀಗಿದ್ರೆ ಕಳೆಯೋದಕ್ಕೆ ಸರಿಯಾಗುತ್ತಾ ಮಕ್ಕಳೇ? ಸರಿಯಾಗುತ್ತಾ? ಇಲ್ಲ. ಹಿಂಗಿದ್ರೆ ಕಳಿಯೋದು ಸರಿಯಾಗಲ್ಲ. ಸೊ ಸುಲಭ ಕಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವನ್ನ 1 ಕೆಳ 1 ಬರ್ಕೋಬೇಕು. ಮೊದಲನೇ ಸಂಖ್ಯೆ ಹೇಗಿದೆಯೋ ಹಾಗೆ ಬರೀರಿ.
ಬಿಡಿಯಾಗಿ ಬರೀರಿ ಆಯ್ತಾ. ಇದ್ರಲ್ಲಿ ಎಷ್ಟು ಕಳಿಬೇಕು? ಎಷ್ಟನ್ನು ಕಳಿಬೇಕು? 9. ಗಟ್ಟಿಯಾಗಿ ಹೇಳಬೇಕು. 509 ಕಳೀರಿ. ನೋಡಿ, 1 ಕೆಳ 1 ಬರ್ಬೇಕಾದ್ರೆ ಬಿಡಿ ಕೆಳ ಬಿಡಿ, 10 ಕೆಳ 10, 100 ಕೆಳ 100 ಬರೋ ಹಾಗೆ ಬರೀಬೇಕು. ಹಾಗೆ ಬರಿಬೇಕಾದ್ರೆ ಈ ಸಂಖ್ಯೆಗಳು ಮೊದಲನೇ ಅಂಕಿ ಯಾವ ಸ್ಥಾನದಲ್ಲಿದೆಯೋ ಆ ಸ್ಥಾನಕ್ಕೆ ಬರೀರಿ. ಇದು ಯಾವ ಸ್ಥಾನ? ಬಿಡಿ 10 100. 5 ಯಾವ ಸ್ಥಾನದಲ್ಲಿದೆ? ಹಾಗಾದ್ರೆ ಎಲ್ಲಿ ಬರೀಬೇಕು? 100 ಸ್ಥಾನಕ್ಕೆ. ಇದು ಬಿಡಿ 10 100. ಎಸ್, ಇಲ್ಲಿ ಬರೀತಾ ಇದ್ದೀನಿ ಮಕ್ಕಳೇ. ಆಯ್ತಾ? ಎಸ್. ಸೊ ಕಳೀರಿ ಮಕ್ಕಳೇ. ಈಗ ಮತ್ತೆ ಯಾವ ಸ್ಥಾನ ಕಳಿಬೇಕು? ಬಿಡಿ ಸ್ಥಾನ ಕಳಿಬೇಕು ಮಕ್ಕಳೇ. ಸೊ ಬಿಡಿಯಲ್ಲಿ ಎಷ್ಟಿದೆ? ಎಷ್ಟಿದೆ? 3 ಇದೆ. ಸೊ 3 ಬೆರಳು ತೆಗೀರಿ. ಎಷ್ಟು ಬೆರಳು ಮಡಚ್ಬೇಕಂತೆ? 9 ಬೆರಳು ಮಡಚ್ಬೇಕಂತೆ. ಮಡಚ್ರಾ? ಆಗಲ್ಲ. ತೆಗ್ದದೆ 3 ಬೆರಳು, 9 ಬೆರಳು ಹೆಂಗ್ ಮಡ್ಚಕ್ಕಾಗುತ್ತೆ? ಹೌದಲ್ವ ಮಕ್ಕಳೇ? ಸೊ ಹೆಂಗ್ ಮತ್ತೆ ಮಾಡೋದಿ ಲೆಕ್ಕನ? ಏನ್ ಮಾಡಿ ಗೊತ್ತಾ ಮಕ್ಕಳೇ? ಈ ತರ ಇದ್ದಾಗ ನೋಡಿ, 3 ಚಿಕ್ಕ ಸಂಖ್ಯೆ ನೋಡಿ, ಇಲ್ಲೆಲ್ಲ ಸುಲಭವಾಗಿ ಕಳೆದ್ರಿ. ಯಾಕಂದ್ರೆ ಮೇಲೆ ದೊಡ್ಡ ಸಂಖ್ಯೆ ಇರ್ತಿತ್ತು, ಕೆಳಗೆ ಚಿಕ್ಕ ಸಂಖ್ಯೆ ಇರ್ತಿತ್ತು, ಈಸಿಯಾಗಿ ಕಳೆದ್ಬಿಟ್ರಿ. ಆದ್ರೆ ಇಲ್ಲಿ ಮೇಲೆ ಚಿಕ್ಕ ಸಂಖ್ಯೆ ಇದೆ, ಕೆಳಗೆ ದೊಡ್ಡ ಸಂಖ್ಯೆ ಇದೆ. ಕಳಿಯಕ್ ಬರುತ್ತಾ? ಇಲ್ಲ. ಅವಾಗ ಏನ್ ಮಾಡಿ ಗೊತ್ತಾ? ಈ ಮೇಲ್ಗಡೆ ಇರೋದು ನಿನ್ನ ಹತ್ರ ಇರೋ ದುಡ್ಡು ಅಂತ ಅನ್ಕೊಳ್ಳಿ, ಕೆಳಗಡೆ ಇರೋದು ನೀನು ಖರ್ಚು ಮಾಡ್ತಿರೋ ದುಡ್ಡು ಅಂತ ಅನ್ಕೊಳ್ಳಿ. ಕೇಳಿಸ್ತಾ? ಮೇಲ್ಗಡೆ ಇರೋದು ನಿನ್ನ ಹತ್ರ ಇರೋ ದುಡ್ಡು, ಕೆಳಗಡೆ ಇರೋದು ನೀನು ಖರ್ಚು ಮಾಡ್ತಿರೋ ದುಡ್ಡು. ಇದು 1 ರೂಪಾಯಿ ಕಾಯಿನು, ಇದು 10 ರೂಪಾಯಿ ನೋಟು, ಇದು 100 ರೂಪಾಯಿ ನೋಟು. ಓಕೆನಾ? 1 ರೂಪಾಯಿ ಎಷ್ಟು ಕಾಯಿನ್ ಇದಾವೆ? 3 ಕಾಯಿನ್ ಇದಾವೆ. ಎಷ್ಟು ಕಾಯಿನ್ ಖರ್ಚು ಮಾಡಬೇಕು? ಇರೋದೇ 3 ಕಾಯಿನ್, 9 ಕಾಯಿನ್ ಖರ್ಚು ಮಾಡ್ಬೇಕಂತ ಆಗುತ್ತಾ? ಆಗೋದಿಲ್ಲ. ಮತ್ತೆ ಏನು ಮಾಡಲಿ ನಾವು? ಪಕ್ಕದ ಮನೆಯಿಂದ ಸಾಲ ಕೇಳಿ ಮಕ್ಕಳೇ. ಆಯ್ತಾ? ಯಾವ ಪ್ಲೇಸಿಂದ ಕೇಳಿ? ಹೌದು, ಪಕ್ಕ ಸ್ಥಾನನೇ ಕೇಳಬೇಕು. ನೀವು 10 ಸ್ಥಾನದಿಂದ ಸಾಲ ಕೇಳಿ. ಕೊಡ್ತಾರಾ ಇಲ್ವಾ? ಅವ್ರ ದುಡ್ಡಿದ್ರೆ ಖಂಡಿತ ಕೊಡ್ತಾರೆ. ಒಂದ್ರೆ ದುಡ್ಡಿಲ್ಲ ಅಂದ್ರೆ ಪಕ್ಕದ ಮನೆ ಕೇಳಬೇಕು. ಓಕೆ? ಹೀಗೆ ಸಾಲನ ಕೇಳುವಂತ ಪ್ರಯತ್ನ ಮಾಡಿ ಮಕ್ಕಳೇ. ಸೊ ಜೊತೆಗೆ 3 ರೂಪಾಯಿ, 1 ರೂಪಾಯಿ 3 ಕಾಯಿನ್ ಇದೆ, 9 ಕಾಯಿನ್ ಖರ್ಚು ಮಾಡ್ಬೇಕಾ? ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ? 10 ಸ್ಥಾನದಲ್ಲಿ ಸಾಲ ಕೇಳ್ತಾರೆ. ಕೊಡ್ತಾರಾ ಇಲ್ವಾ? ಕೊಡ್ತಾರಲ್ಲ. ಎಷ್ಟು ಕೊಡ್ತಾರೆ? 1 ಕೊಡ್ತಾರೆ ಮಕ್ಕಳೇ. ಒಂದೇ ನೋಟ್ ಕೊಡೋದು. ಎಷ್ಟು ರೂಪಾಯಿಂದು? 10 ರೂಪಾಯಿ ನೋಟ್ ಕೊಡ್ತಾರೆ. 10 ರೂಪಾಯಿ ನೋಟ್ ಇಲ್ಲಿ 1 ನೋಟ್ ಬಂತು, 1 ನೋಟ್ ಇಲ್ಲಿ ಬಂತು. ಆಯ್ತಾ? ಇವ್ರು 10 ರೂಪಾಯಿ ನೋಟ್ ಇಟ್ಕೋತಾರ? ಬರೀ 1 ರೂಪಾಯಿ ಕಾಯಿನ್. ಹೌದಲ್ಲ? 10 ರೂಪಾಯಿ 1 ನೋಟ್ ಅಂದ್ರೆ 1 ರೂಪಾಯಿ ಎಷ್ಟು ಕಾಯಿನ್ ಸೇರ್ಬೇಕು? 10 ಕಾಯಿನ್. ಸೊ ಮಕ್ಕಳ, ಹಾಗಾಗಿ ಒಂದು ಸಾಲ ಇಸ್ಕೋತೀನಿ ಅಂದ್ರೆ ನಾವು ಎಷ್ಟು ಅಂತ ಅನ್ಕೋಬೇಕು? 10 ಅಂತ ಅನ್ಕೋಬೇಕು. ಆಯ್ತಾ? ಸೊ 1 ರೂಪಾಯಿ 10 ಕಾಯಿನ್ ಇವ್ರು ಕೊಟ್ರು ನಿನ್ಗೆ. ಇವ್ರ ನಿನ್ನ ಹತ್ರ ಎಷ್ಟಿದೆ? 3 ಕಾಯಿನ್. ಅವ್ರು ಕೊಟ್ಟಿದ್ದು 10 ಕಾಯಿನ್, ನಿನ್ನ ಹತ್ರ 3 ಕಾಯಿನ್. ಟೋಟಲ್ ಎಷ್ಟು ಕಾಯಿನ್ ಅದು? ಎಷ್ಟು? 13 ಕಾಯಿನ್ ಆಗ್ತವೆ. 10 ಸ್ಥಾನದಲ್ಲಿ ನಿಮಗೆ 1 ರೂಪಾಯಿ 10 ಕಾಯಿನ್, 10 ರೂಪಾಯಿ ನೋಟ್ ಕೊಡ್ತಾರೆ. 1 ನೋಟ್ ಅಂದ್ರೆ 1 ರೂಪಾಯಿ 10 ಕಾಯಿನ್. ಹೌದಾ? 10 ಕಾಯಿನ್ ಇದ್ದರೆ ನಿನ್ನ ಹತ್ರ ಎಷ್ಟು ಕಾಯಿನ್ ಇದಾವೆ? ಎಷ್ಟು ಕಾಯಿನ್ ಇದಾವೆ? 3. ಅಲ್ಲಿಗೆ ಅವ್ರು ಕೊಟ್ಟಿದ್ದು ನಿನ್ ತಕ್ಕಿರೋ 3. ಎರಡನೇ ಏನ್ ಮಾಡ್ಬೇಕು? ಕೂಡ್ಬೇಡಿ. 10 11 12 13. 13ರಲ್ಲಿ ಎಷ್ಟು ಖರ್ಚು ಮಾಡಬೇಕು? 13ರಲ್ಲಿ ಎಷ್ಟು ಕಳಿಬೇಕಂತೆ? 9. ಈಗ ಖರ್ಚು ಮಾಡ್ಬೋದಲ್ವಾ? ಹೀಗೆ ಖರ್ಚು ಮಾಡ್ಬೋದು. 13 9 ಹೋದ್ರೆ ಬೇರೆ ಮೇಲ್ಗಡೆ ಇರೋಷ್ಟು ಬೇಡನ ತೆಗೀರಿ. ಎಷ್ಟು ಬೇಡ? ಎಷ್ಟಿದೆ? 3 ಅಲ್ಲ? 13 ಇದೆ. 13 ಬೇಡ ತೆಗೀರಿ. ಇದೆಯಾ? ಇಲ್ಲ ಮಕ್ಕಳೇ, ಇರೋದೇ 10 ಬೆರಳು. ಇಲ್ಲಿ 13 ಇದೆ. 13 ಬೇಡ ಎಲ್ಲಿಂದ ಇದು ಮಾಡೋದು? ಕಾಲ ನೋಡ್ಬೇಕಾಗತ್ತಷ್ಟೇ. ಶೂಗಿ ಎಲ್ಲ ಹಾಕೊಂಡಿದ್ರೆ ನೋಡೋಕೆ ಸರಿ ಆಗುತ್ತಾ? ಇಲ್ಲ. ಹಾಗಾಗಿ ಏನು ಮಾಡಿ ಗೊತ್ತಾ? ಒಂದು ಟೆಕ್ನಿಕ್ ಹೇಳ್ತಾನೆ. 13ರಿಂದ 9 ಕಳಿಬೇಕಾದ್ರೆ ನೋಡಿ, 10ಕ್ಕಿಂತ ಜಾಸ್ತಿ ಇದ್ರೆ ಬೆರಳು ಉಪಯೋಗಿಸ್ಬಿಡಿ. ಮೇಲಿರುವಷ್ಟು ಸಂಖ್ಯೆ ಅಷ್ಟು ಬೆರಳು ಓಪನ್ ಮಾಡಿ, ಕೆಳಗೆ ಎಷ್ಟಿದೆ ಅಷ್ಟು ಬೆರಳನ್ನ ಕ್ಲೋಸ್ ಮಾಡಿ. ಹೌದು. ನೀವೇನು ಮಾಡ್ಬೇಕಪ್ಪ ಅವಾಗ ಅಂದ್ರೆ ನೋಡಿ, 10ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಒಂದು ಟೆಕ್ನಿಕ್ ಯೂಸ್ ಮಾಡಿ. ಏನು ಮಾಡಿದ್ರೆ 9 ಮುಂದಕ್ಕೆ 13 ಸಿಗೋವರೆಗೂ ಎಣಿಸಿ. 9 ಮುಂದಕ್ಕೆ ಎಣಿಸೋಣ. 13 9 ಹೋದ್ರೆ ಎಷ್ಟು ತಿಳ್ಕೊಬೇಕಂದ್ರೆ 9 ಮುಂದಕ್ಕೆ 13 ಸಿಗೋವರೆಗೂ ಎಣಿಸ್ಬೇಕು. 9 ಮುಂದಕ್ಕೆ 10 11 12 13. ಎಷ್ಟು ಬಂತು? 4 ಬಂತು. ಸೊ 13ರಲ್ಲಿ 9 ಹೋದ್ರೆ ಎಷ್ಟು? 4 ಬಂತು. ಎಸ್. ಓಕೆ. ಈಗ ಬಿಡಿ ಸ್ಥಾನ ಕಳೆದಾಯ್ತು. ಈಗ ಯಾವ್ದನ್ನ ಕಳಿಬೇಕು? 10 ಸ್ಥಾನ. ಎಷ್ಟಿದೆ ಹತ್ರ? ಒಂದಿದೆ ಕಣ್ರಿ ಅಲ್ಲಿ. ಇದ್ದ 1 ನೋಡಿದ್ರೆ ಬಿಡಿ ಸ್ಥಾನ ಸಾಲ್ವ ಕೊಟ್ಬಿಟ್ಟಿದ್ರಿ. ಈಗ ನಿಮ್ಮ ಹತ್ರ ಏನೂ ಇಲ್ಲ. ಇದ್ದಿದ್ದು 1 ನೋಡೋದು ಕೊಟ್ಟಿದ್ರೆ ನಿಂತಾಗ ಏನು ದುಡ್ಡಿಲ್ಲ. ಎಷ್ಟು ಖರ್ಚು ಮಾಡಬೇಕು? 0.
ದುಡ್ಡು ಇಲ್ಲ, ಖರ್ಚು ಮಾಡಂಗಿಲ್ಲ ಅಂದ್ರೆ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ. ಸೊನ್ನೆ. ವೆರಿ ಗುಡ್. ಈಗ ಯಾವ ಸ್ಥಾನ ಕಳಿಬೇಕು? ಹತ್ತು. 10 ಸ್ಥಾನ ಕಳಿಬೇಕು. ಎಷ್ಟು ನೋಟ್ ಇದಾವೆ ನಿನ್ನ ಹತ್ರ? 100 ರೂಪಾಯಿ ನಾವು ಏಳು. 7 ನೋಟ್ ಇದಾವೆ. ಅದಕ್ಕೆ ಎಷ್ಟು ನೋಟ್ ಖರ್ಚು ಮಾಡಬೇಕು? ಐದು. 5 ನೋಡಿ ಮಕ್ಕಳ ಬೆರಳಲ್ಲೇ ಆಗುತ್ತೆ, ಹೌದಲ್ವಾ? 10ಕ್ಕಿಂತ ಚಿಕ್ಕದಾಗಿದೆ ಇದು, ಹಾಗೆ ಬೆರಳಲ್ಲೇ ಕಳಿಬಹುದು. 7 ಇದೆ, 7 ಗಂಟೆ ತೆಗ್ರಿ, ಕೆಳಗೆ ಇದೆ 5 ಗಂಟೆ ಮಡ್ಚಿ. ಎಷ್ಟು ಉಳಿತು? ಎರಡು. ಹೌದು, 7 5 ಅಂದ್ರೆ ಎರಡು. 2. ಈಗ ಯಾವ ಸ್ಥಾನ ಕಳಿಬೇಕು? ಎಲ್ಲ ಸ್ಥಾನ ಕಳೆದಾಯ್ತಾ? ಎಷ್ಟು ಬಂತು ಉತ್ತರ? ಎಷ್ಟು ಬಂದಿದೆ? 204. ವೆರಿ ಗುಡ್. 204 ಬಂದಿದೆ. ಇದಕ್ಕೆ ಏನಂತ ಕರಿತೀವಿ? ವ್ಯತ್ಯಾಸ ಅಂತ ಹೇಳ್ತೇವೆ, ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಓಕೆ. ಈಗ ಉದಾಹರಣೆಗೆ ಈ ರೀತಿ ಒಂದು ಸಂಖ್ಯೆ ಕೊಡ್ತಾರಪ್ಪ. ಎಷ್ಟು? 6247 ಮೈನಸ್ 4075 ಆಯ್ತಾ? ಇವುಗಳನ್ನ ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣ. ಎಸ್. ಓಕೆ, ರೈಟ್. ಸರಿ, ಒಂದು ನಿಮಿಷ ಸ್ವಲ್ಪ ಚೇಂಜ್ ಮಾಡ್ತಾನೆ. ಎಸ್, ಕಳೆಯಿರಿ ಅಂತ ಹೇಳ್ತಾರೆ. ಹೀಗಿದ್ರೆ ಕಳಿಯಕ್ಕೆ ಸರಿ ಆಗುತ್ತಾ? ಆಗುತ್ತಾ ಕಳಿಯಕ್ಕೆ? ಅಡ್ಡ ಸಾಲಾಗಿದ್ರೆ ಕಳಿಯಕ್ಕೆ ಸರಿ ಆಗಲ್ಲ ಮಕ್ಕಳ. ಮತ್ತೆ ಏನ್ ಮಾಡ್ಬೇಕು? ಒಂದ್ರ ಕೆಳಗೆ ಮಕ್ಕಳಿ ಮೊದಲನೇ ಸಂಖ್ಯೆ ಹಿಂಗಿದೆಯೋ ಹಂಗೆ ಬರೀರಿ, ಬಿಡಿಯಾಗಿ ಬರೀರಿ ಅಷ್ಟೇ. 6247. ಅದು ಎಷ್ಟು ಕಳಿಬೇಕಂತೆ? 4000 ಕಳಿಬೇಕು ಮಕ್ಕಳೇ. 90,000 ಬರಿಬೇಕಾದ್ರೆ ಬಿಡಿ ಕೆಳ ಬಿಡಿ, 10 ಕೆಳ 10, 100 ಕೆಳ 100, 1000 ಕೆಳ 1000 ಬರೋ ಹಾಗೆ ಬರೀಬೇಕು. ಹಾಗೆ ಬರೀಬೇಕಾದ್ರೆ ಮೊದಲನೇ ಅಂಕಿ ಇದೆಯಲ್ಲ ಅದು ಯಾವ ಸ್ಥಾನದಲ್ಲಿದೆ ನೋಡಿ, ಅದೇ ಸ್ಥಾನಕ್ಕೆ ಬರೀರಿ. ಇದು ಯಾವ ಸ್ಥಾನ? 1ರ ಸ್ಥಾನ, ಬಿಡಿ ಸ್ಥಾನ. 10, 100, 1000. ಯಾವ ಸ್ಥಾನದಲ್ಲಿದೆ? 1000. ಹಾಗಾದ್ರೆ ಎಲ್ಲಿ ಬರಿಬೇಕಂತ? 1000. ಹಾ ಮಕ್ಕಳ, ಸ್ಥಾನ ನೋಡಿ ಸಂಖ್ಯೆ ಬರೀರಿ. ಬಿಡಿ 10, 100, 1000 ಇದೆ ಅಲ್ಲ? 4089 ನೋಡಿ. ಬಿಡಿ ಕೆಳ ಬಿಡಿ, 10 ಕೆಳ 10 ಬಂದಿದ್ದೀನಾ? ಕರೆಕ್ಟಾಗಿ ಬಂದಿದ್ದೀನಾ? ಓಕೆ. ಕಳೀರಿ ಮಕ್ಕಳು. ಯಾವ ಕಡೆಯಿಂದ ಶುರು ಮಾಡಬೇಕು? 1ರ ಸ್ಥಾನದಿಂದ, ಬಿಡಿ ಸ್ಥಾನದಿಂದ. ಎಷ್ಟು ರೂಪಾಯಿ ಇದೆ ನಿಮ್ಮ ಹತ್ರ? 1 ರೂಪಾಯಿ 7 ಕಾಯ್ದಿದೆ. 1 ರೂಪಾಯಿ 7 ಕಾಯ್ದಿದೆ. ಎಷ್ಟು ಕಾಯಿನ್ ಖರ್ಚು ಮಾಡಬೇಕು? ಖರ್ಚು ಮಾಡ್ಬೋದಾ? ಇರೋದು 7 ರೂಪಾಯಿ, 9 ರೂಪಾಯಿ ಖರ್ಚು ಮಾಡೋಕ್ಕೆ ಹಾಗಲ್ಲ. ಮತ್ತೆ ಏನು ಮಾಡೋದು? ಏನು ಮಾಡಲಿ ಹಾಗಾದ್ರೆ? ಏನು ಮಾಡೋಣ? ಇದಕ್ಕೆ 7 ರೂಪಾಯಿ, 9 ರೂಪಾಯಿ ಖರ್ಚು ಮಾಡಬೇಕು. ಹೌದು. ಯಾರ ಮನೆ ಕೇಳೋಣ? ಪಕ್ಕದ ಮನೆ ಅಂದ್ರೆ 10 ಮನೆ ಕೇಳಿ, 10ರ ಸ್ಥಾನ ಕೇಳಿ. ಕೊಡ್ತಾರೆ ಇಲ್ವಾ? ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಏನು ಮಾಡಬೇಕು? ಅದ್ರ ಪಕ್ಕದ ಮನೆ ಕೇಳಬೇಕು. ಆಯ್ತಾ? ಇನ್ನು ಒಂದೊಂದೇ ಮನೆ ಕೇಳಿ. ಸ್ವಲ್ಪ ದುಡ್ಡಿದೆಯಾ ಇಲ್ಲ? ಇದೆ. ಎಷ್ಟು? 10 ರೂಪಾಯಿ ನಾವು 4 ನೋಟ್ ಇದ್ದಾವೆ. ಎಷ್ಟು ಸಾಲ ಕೊಡ್ತಾರೆ? 1 ನೋಟ್ ಕೊಡ್ತಾರೆ. 10 ರೂಪಾಯಿ 1 ನೋಟ್, ಅದಕ್ಕಿಂತ ಕಮ್ಮಿನೂ ಕೊಡಲ್ಲ, ಜಾಸ್ತಿನೂ ಕೊಡಲ್ಲ. 1 ನೋಟ್ ಇಲ್ಲಿ ಬಂತು. ಇವರು 10 ರೂಪಾಯಿ ನೋಟ್ ಇಟ್ಕೊತಾರ? ಇಲ್ಲ, ಇವರು 1ರ ಸ್ಥಾನದವ್ರು, ಬಿಡಿ ಸ್ಥಾನದವ್ರು, 1 ರೂಪಾಯಿನವರು. ಹಾಗಾಗಿ 10 ರೂಪಾಯಿನ 1 ರೂಪಾಯಿ ಕಾಯಿನ್ ಮಾಡ್ಕೊತಾರೆ. ಎಷ್ಟು ಕಾಯಿನ್ ಆಗುತ್ತೆ? 10 ಕಾಯಿನ್. ಹಾಗಾಗಿ ಒಂದು ಸಾಲ ಅಂದ್ರೆ ಎಷ್ಟು ಅಂತ ಅನ್ಕೋಬೇಕು? 10 ಅನ್ಕೋಬೇಕು. ಸೊ ಇವ್ರು 1 ನೋಟ್ ಕೊಟ್ಟರು, 1 ನೋಟ್ ಇಲ್ಲಿ ಬಂದ್ರೆ 10 ಆಯ್ತು. ನಿನ್ನ ಹತ್ರ ಎಷ್ಟಿದೆ? 7. ಅವ್ರು 10 ಕೊಟ್ಟರು, ನಿನ್ನ ಹತ್ರ 7 ಇದೆ. ಅಲ್ಲಿಗೆ ಎಷ್ಟಾಯ್ತು? 17. ಅವ್ರು ಕೊಟ್ಟ ದುಡ್ಡು, ಅವರು ನಿನ್ನ ದುಡ್ಡು, ನಿನ್ನ 7 ರೂಪಾಯಿ ಇದೆ, ನಿನ್ನ ಜೊತೆ ಇನ್ನು 10 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗಾಗಿ ಎರಡು ನಿನ್ನ ಹತ್ರನೇ ಇರುತ್ತೆ, ಎರಡನ್ನೂ ಕೂಡಬೇಕು ಮಕ್ಕಳು. 10 7 17 ಆಯ್ತು. 17 ಎಷ್ಟು ಖರ್ಚು ಮಾಡಬೇಕು? ಹೌದು. 17 9 ಅವ್ರೆ ಎಷ್ಟು ಬೇಡ ತೆಗಿಬೇಕಂತೆ? ಎಷ್ಟು ಬೇಡ ತೆಗಿಬೇಕಂತೆ? 17 ಬೇಡ ತೆಗಿಬೇಕಂತೆ. ತೆಗಿನಾ? ಇರೋದೇ 10 ಬೇಳೆಗಳು. ಎಲ್ಲಿಂದ ತೆಗಿತೀರಿ? ಕಾಲ್ಗಳೆಲ್ಲ ಯೂಸ್ ಮಾಡ್ಕೋಬೇಕು, ರಿಸ್ಕ್ ಅದು. ಹಾಗಾಗಿ ಏನು ಮಾಡಬೇಕು? ಏನು ಮಾಡೋಣ ನಾವು? ಏನು ಮಾಡಲಿ? 9ರ ಮುಂದಕ್ಕೆ 17 ಸಿಗೋವರೆಗೂ ಎಣಿಸ್ತಾ ಹೋಗೋಣ. ಆಯ್ತಾ? ಎಣಿಸೋಣ. 9ರ ಮುಂದಕ್ಕೆ. 9 ಆದ್ಮೇಲೆ 10, 11, 12, 13, 14, 15, 16, 17. ಸಿಕ್ತಲ್ಲ 17? ಎಷ್ಟಾಯ್ತು? 8. ಆಯ್ತು ಮಕ್ಕಳೇ. ಆಯ್ತಾ? ಸೊ 17 9 ಅಂದ್ರೆ ಎಷ್ಟು? 8. ಸೊ ಇಲ್ಲಿಗೆ 8ನ್ನ ಬರೀತಾರೆ. ಎಸ್, ಬಿಡಿ ಸ್ಥಾನ ಕಳೆದಾಯ್ತು. ಈಗ ಯಾವ ಸ್ಥಾನ ಕಳಿಬೇಕು ಚೋಟು? 10ರ ಸ್ಥಾನವನ್ನ ಕಳಿಬೇಕಂತೆ. ಸೊ ಕಳೀರಿ ಮಕ್ಕಳೇ. ಎಷ್ಟಿದೆ ಇಲ್ಲಿ? 4 ಇದೆಯಾ? 4 ಕಂಡ್ರಿ ಇದು. ಇನ್ನ 3 ಹೇಗಾಯ್ತು? ಓಹೋ, 10 ರೂಪಾಯಿ 1 ನೋಟಿದ್ರಿ, ಸಾಲ ಕೊಟ್ಟಿದ್ರಿ. ಹಾಗಾಗಿರ್ತಕ್ಕೆ ಎಷ್ಟಿದೆ? ಎಷ್ಟಿದೆ? 4 ನೋಟಲ್ಲಿ 1 ನೋಟ್ ಪಕ್ಕದ ಮನೆಗೆ ಕೊಟ್ಟು ನಿಲ್ತಕ್ಕೆ ಎಷ್ಟು ನೋಟ್ ಉಳಿತು? 3 ನೋಟ್ ಉಳಿತು. 3 ನೋಟಲ್ಲಿ ಎಷ್ಟು ಖರ್ಚು ಮಾಡಬೇಕು? 8 ನೋಟ್. ಇರೋದೇ 3 ಬೇಡ.
8 ಬೇಡ ಮಡ್ಚಕ್ಕಾಗುತ್ತಾ? ಇಲ್ಲ. ಮತ್ತೆ ಏನ್ ಮಾಡ್ಲಿ ನಾವೀಗ? ಪಕ್ಕದ ಮನೆ ಸಾಲ ಕೇಳಿ ಕೊಡ್ತಾರ ಇಲ್ವಾ? ದುಡ್ಡಿದ್ರೆ ಕೊಡ್ತಾರೆ. ಇಲ್ಲಿ ದುಡ್ಡಿಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಗಿ ಕೇಳ್ಬೇಕು. ಇದೇ ಇಲ್ಲ ದುಡ್ಡು ಹತ್ರ ಎಷ್ಟು ಕೊಡ್ತಾರೆ? ಒಂದು ನೋಟ್ ಕೊಡ್ತಾರೆ. 100 ರೂಪಾಯಿ 2 ನೋಟ್ ಇದಾವೆ ಅವ್ರ ಹತ್ರ. 100 rupees 2 ನೋಟ್ಸ್ ಇದೆ. ಅದ್ರಾಗ ಒಂದು ನೋಟ್ ಕೊಡ್ತಾರೆ. ಒಂದು ನೋಟ್ ಇಲ್ಲಿ ಬಂತು. ಇವರು 100 ರೂಪಾಯಿ ನೋಟ್ ಇಟ್ಕೋತಾರ? ಇಲ್ಲ ಮಕ್ಕಳು, ಬರೀ 10 ರೂಪಾಯಿ ಹತ್ರ ಸ್ಥಾನದವರು 10 ರೂಪಾಯಿ ನೋಟ ಇಟ್ಕೊಳ್ಳೋದು. 10 ರೂಪಾಯಿ ಎಷ್ಟು ನೋಟ್ ಸೇರಿದ್ರೆ 100 ರೂಪಾಯಿ ಆಗುತ್ತೆ. ಹೇಳ್ತಾರ? 10 ರೂಪಾಯಿ ಒಂದು ನೋಟ್ ಇದ್ರೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ. ಅಂದ್ರೆ 100 ರೂಪಾಯಿ ಆಗ್ಬೇಕಾದ್ರೆ 10 ರೂಪಾಯಿ ಎಷ್ಟು ನೋಟ್ ಆಗಬೇಕು? 10 ನೋಟು. ಹಾಗಾಗಿ 100 ರೂಪಾಯಿ ಒಂದು ನೋಟ್ ಇಲ್ಲಿ ಬಂದ್ರೆ 10 ರೂಪಾಯಿ ಎಷ್ಟು ನೋಟ್ ಅನ್ಕೋಬೇಕು? 10 ನೋಟು. ಹಾಗಾಗಿ ಮಕ್ಕಳಿಗೆ ಮುಂದೆ ಎಲ್ಲೇ ಆಗಿರ್ಲಿ ಸಾಲ ಇಸ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಪಕ್ಕದ ಮನೆಯಿಂದ ಸಾಲ ಇಸ್ಕೊಳ್ತಾ ಇದ್ದೀನಿ ಅಂದ್ರೆ ಅವ್ರು ಒಂದೇ ಕೊಡೋದು. ಆ ಒಂದು ನಿಮಗೆ ಬಂದಾಗ ಎಷ್ಟಾಗುತ್ತೆ? ಎಷ್ಟು ತಿಳ್ಕೋಬೇಕು? ಒಂದು ಸಾಲ ಅಂದ್ರೆ 10 ಅಂತ ಅನ್ಕೋಬೇಕು. ಯಾಕಂದ್ರೆ ಇವ್ರು ಕೊಡೋದು 100 ರೂಪಾಯಿ 2 ನೋಟ್ ಇದೆ. ಒಂದು ನೋಟ್ ಕೊಡ್ತಾರೆ. ಒಂದು ನೋಟ್ ಇಲ್ಲಿ ಬಂದಾಗ 10 ರೂಪಾಯಿ ಚಿಲ್ಲರೆ ಮಾಡಿಸ್ಕೋತೀಯ, ಆಯ್ತಾ? ಇದು 10 ರೂಪಾಯಿ ಆಗಿರೋದ್ರಿಂದ 10 ನೀವು 100 ರೂಪಾಯಿ ನೋಟ್ ಇಟ್ಕೊಳ್ಳಲ್ಲ, ಬರೀ 10 ರೂಪಾಯಿ ಇಟ್ಕೊತೀರಿ. ಒಂದು 100 ಆಗ್ಬೇಕಾದ್ರೆ 10 ರೂಪಾಯಿ ಎಷ್ಟು ನೋಟ್ ಆಗ್ತವೆ? ಎಷ್ಟು ನೋಟ್ ಸೇರ್ಬೇಕು? 10 ರೂಪಾಯಿ ಎಷ್ಟು ನೋಟ್ ಸೇರಿದ್ರೆ 100 ರೂಪಾಯಿ ಆಗುತ್ತೆ? 10 ನೋಟ್. ಹಾಗಾಗಿ ಒಂದು ಸಾಲ ಇಸ್ಕೊತಾ ಇದ್ದೀನಿ ಅಂದರೆ 10 ಅಂತ ಅನ್ಕೊಳ್ಳಿ ಮಕ್ಕಳೇ, ಆಯ್ತಾ? ಸೊ ಇವ್ರೀಗ 10 ರೂಪಾಯಿ 10 ನೋಟ್ ಕೊಟ್ಟರು. ನಿನ್ನ ಹತ್ರ ಎಷ್ಟು ನೋಟ್ ಇದೆ? 4. ನೋಡೋ ಯೋಚನೆ ಮಾಡಿ. 10 ರೂಪಾಯಿ ಒಂದು ನೋಟ್ ಇವ್ರಿಗೆ ಸಾಲ ಕೊಟ್ಟಿದ್ದೆ ಅಲ್ವಾ? ಹಾಗಾಗಿ ಎಷ್ಟು ನೋಟ್ ಇರ್ತವೆ? 3 ನೋಟು. ಇವ್ರು ಕೊಟ್ಟಿದ್ದು 10 ನೋಟು, ನಿನ್ನ ಹತ್ರ 3 ನೋಟು. ಒಟ್ಟು ಅವ್ರು ಕೊಟ್ಟಿದ್ದು 10 ನೋಟು, ನಿಮ್ಮ ಹತ್ರ 3 ನೋಟು. ಅಲ್ಲಿಗೆ 10, 11, 12, 13 ನೋಟ್ ಆಯ್ತು. 13 ಎಷ್ಟು ಕಳಿಬೇಕು? 8. 13ರಲ್ಲಿ 8 ಅಂದ್ರೆ ಎಷ್ಟು ಬೇಳ್ತಿಗೆನಾ? 13 ಬೇಡು ಇದಾವ? ಇಲ್ಲ. ಮತ್ತೆ ಏನ್ ಮಾಡೋಣ? ನೋಡಿ 10ಕ್ಕಿಂತ ಜಾಸ್ತಿ ಇದೆ ಇಂಥ ಟೈಮಲ್ಲಿ. 8ರ ಮುಂದಕ್ಕೆ 13 ಸಿಗೋವರೆಗೂ ಎಣಿಸ್ತಾ ಹೋಗಿ. ಎಣಿಸೋಣ? 8ರ ಮುಂದೆ ಎಣಿಸಿ. 8ರ ಮುಂದಕ್ಕೆ 8 ಆದ್ಮೇಲೆ 10, 11, 12, ಸಿಗ್ತಲ್ಲ 13? ಎಸ್. 8 13ರಾಗ 8 ಅಂದ್ರೆ ಎಷ್ಟಾಗತ್ತೆ ಅಲ್ಲಿ? 5 ಆಗುತ್ತೆ. ಸೊ 5ನ್ನ ಇಲ್ಲಿ ಬರ್ಬಿಡಿ. ಓಕೆ. ಈಗ 10ರ ಸ್ಥಾನ ಕಳೆದಾಯ್ತು. ಈಗ ಯಾವ್ದು ಕಳಿಬೇಕು? 100ರ ಸ್ಥಾನ. ಎಷ್ಟು ನೋಡಿದೆ ಅವ್ರ ಹತ್ರ? 2 ಇದೆ ಕಣ್ರಿ. ಓಹೋ, ಒಂದು ನೋಟನ್ನ 10ರ ಸ್ಥಾನಕ್ಕೆ ಸಾಲ ಕೊಟ್ಟಿದ್ರಿ. ಒಂದೇ ನೋಟ್ ಇರೋದು. ಒಂದು ನೋಟಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದಾರೆ? ಏನು ಖರ್ಚು ಮಾಡ್ತಾ ಇಲ್ಲ. ಹಾಗಾಗಿರೋ ದುಡ್ಡೆಲ್ಲ ಹಾಗೆ ಉಳಿಯುತ್ತೆ. 1ರ 0 ಹೋದ್ರೆ 0ನಾ? 1 ರೂಪಾಯಿ 100 ರೂಪಾಯಿ ಒಂದು ನೋಟ್ ಇದೆ. ಅದೇನು ಖರ್ಚು ಮಾಡ್ತಿಲ್ಲ ಅಂದ್ರೆ 100 ರೂಪಾಯಿ ಹಾಗೆ ಉಳಿಯುತ್ತಾರೆ. ಒಂದು ನೋಟು ಹಾಗೆ ಉಳಿಯುತ್ತೆ ಮಕ್ಕಳ. ನಂತರ ಈಗ ಯಾವ ಸ್ಥಾನ ಕಳಿಬೇಕು? ಎಷ್ಟಿದೆ ಅಲ್ಲಿ? ಎಷ್ಟು ಖರ್ಚು ಮಾಡಬೇಕು? 6ರಲ್ಲಿ 4 ಹೋದ್ರೆ ಬೆರಳು ಉಪಯೋಗಿಸ್ಬೋದಾ? 6. 10ಕ್ಕಿಂತ ಚಿಕ್ಕದಾಗಿದೆ. 6 ಬೆರಳು ಉಪಯೋಗಿಸ್ಬೋದು. ಎಷ್ಟು ಬೆರಳು ಮಡಚಬೇಕು? ಮಡ್ಚೋಣ? 1, 2, 3, 4. ಎಷ್ಟು ಹೋಯ್ತು? ಎಸ್. 6ರಲ್ಲಿ 4 ಅಂದ್ರೆ 2. ಹೀಗೆ 6247ರಲ್ಲಿ 4089ನ್ನ ಕಳೆದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? ಬಿಡಿ. 10, 100, 1000. ಓದ್ತೀರಾ? ಓದಿ. 2158. ವೆರಿ ಗುಡ್. ಹೀಗೆ ಕಳೆದಾಗ ಈ ಉತ್ತರಕ್ಕೆ ಏನಂತ ಕರೀತಾರೆ? ವ್ಯತ್ಯಾಸ ಅಂತ ಹೇಳ್ತೇವೆ. ಮತ್ತೆ ಇದಕ್ಕೆ ನಾವು ವ್ಯತ್ಯಾಸ ಅಂತ ಹೇಳ್ತೇವೆ, ಅಥವಾ ಇಂಗ್ಲಿಷಲ್ಲಿ ಡಿಫರೆನ್ಸ್ ಅಂತ ಹೇಳ್ತೇವೆ. ಕಳೆದಾಗ ಬರೋ ಆನ್ಸರ್ಗೆ ಡಿಫರೆನ್ಸ್ ಅಂತ ಕರೀತಾರೆ. ಈ ಉದಾಹರಣೆಗೆ ಈ ಥರ ಒಂದು ಸಂಖ್ಯೆ ಇದೆ. 5061 ಮೈನಸ್ 3875. ಆಯ್ತಾ? ಇದನ್ನ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳ್ತಾರೆ, ಕಳೆಯಿರಿ ಅಂತ ಹೇಳ್ತಾರೆ. ಕಳೆಯೋಣವಾ? ಹೀಗಿದ್ರೆ ಕಳೆಯಕ್ಕೆ ಸರಿಯಾಗುತ್ತಾ? ಇಲ್ಲ. ಮತ್ತೆ ಏನು ಮಾಡಲಿ? 1ಕ್ಕೆ ಅವ್ರು ಕಂಬ ಸಾಲಲ್ಲಿ ಬರೀರಿ. ಮೊದಲು ಕೊಟ್ಟಿರೋ ಸಂಖ್ಯೆ ಹೆಂಗಿದೆಯೋ ಹಾಗೆ ಬರ್ಬಿಡಿ, ಬಿಡಿಯಾಗಿ ಬರೀರಿ ಅಷ್ಟೇ. ಅದಕ್ಕೆ ಎಷ್ಟಕ್ಕೆ ಕಳಿಬೇಕು? 875. ಕಳೆಯೋಣವಾ? ಯಾಕೆ ಏನಾಯ್ತು? ಏನು ತಪ್ಪಾಗಿದೆ ಅಲ್ಲಿ? ಬಿಡಿ 10ಕ್ಕೆ 10, 100ಕ್ಕೆ ಬರ್ಬೇಕಿತ್ತು. ಬಂದಿಲ್ವಾ ಅಲ್ಲಿ? ಓಹೋ, 8 ಯಾವ ಸ್ಥಾನ?
100 ಸ್ಥಾನ ಎಲ್ಲಿ ಬರಿಬೇಕಿತ್ತು? ನಾನು ಎಲ್ಲಿ ಬರ್ಬಿಟ್ಟಿದ್ದೀನಿ? 1000 ಸ್ಥಾನ ಬರ್ಬಿಟ್ಟಿದ್ದೀನಿ, ತಪ್ಪಾಗಿದೆ. ಸೊ ಹಾಗಾಗಿ ಸ್ಥಾನ ಎಣಿಸೋದು ಮರಿಬಾರ್ದು. ಬಿಡಿ 10 100, ಮೊದಲನೇ ಅಂಕಿ 100 ಸ್ಥಾನದಲ್ಲಿದೆ, 100 ಸ್ಥಾನಕ್ಕೆ ಬರೀರಿ. ಹೇಳಿ ಬಿಡಿ 10 100 ಇದು 100 ಸ್ಥಾನ, ಇಲ್ಲಿ ಬರಿಬೇಕು ಮೊದಲನೇ ಅಂಕಿನ. ಈಗ ನೋಡಿ ಬಿಡಿ ಕೆಳ ಬಿಡಿ 10 ಕೆಳ 10 ಬಂತಾ ಇಲ್ವಾ? ಬಂತು. ಈಗ ಕಲೀರಿ ಮಕ್ಕಳೇ. ಮೊದಲು ಯಾವ ಕಡೆಯಿಂದ ಶುರು ಮಾಡಬೇಕು? ಬಿಡಿ ಸ್ಥಾನದಿಂದ. ಎಷ್ಟಿದೆ? ಒಂದು ಬೇಡ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಡ ಮಡ್ಚಬೇಕು? ಮಡ್ಚ್ಬೋದಾ? ಇರೋದೇ ₹1. 5 ರೂಪಾಯಿ ಖರ್ಚು ಮಾಡೋಕ್ಕಾಗತ್ತಾ? ಇಲ್ಲ. ಮತ್ತೇನು ಮಾಡಲಿ? ಪಕ್ಕದ ಮನೆಯಿಂದ ಸಾಲ ಕೇಳಿ ಕೊಡ್ತಾರಾ ಇಲ್ವಾ? ಎಷ್ಟು ಕೊಡ್ತಾರೆ? ಎಷ್ಟು ಕೊಡ್ತಾರೆ? ಒಂದೇ ಕೊಡೋದು. ₹10 ಒಂದು ನೋಟ್ ಕೊಡ್ತಾರೆ. ₹10 ಒಂದು ನೋಟ್ ಇಲ್ಲಿ ಬಂದ್ರೆ ಎಷ್ಟು ಅಂತ ತಿಳ್ಕೋಬೇಕು? ಎಸ್ ಮಕ್ಕಳೇ, ಒಂದನ್ನ ಸಾಲ ಇಸ್ಕೊತಾ ಇದ್ದೀನಿ ಅಂದ್ರೆ 10 ಅಂತ ಅನ್ಕೊಳ್ಳಿ. ಯಾಕೆ ಅಂತ ನಾನು ಹಿಂದೆ ಹೇಳಿದ್ದೇನೆ ನಿಮಗೆ. ಓಕೆ, ಯಾವುದೇ ಸ್ಥಾನದಿಂದ ಸಾಲ ಕೇಳೋದು ಒಂದೇ ಕೊಡೋದು. ಆ ಒಂದು ನಿಮ್ಮನೆಗೆ ಬಂದಾಗ ಅದು 10 ಅಂತ ಅನ್ಕೋಬೇಕು. ಆಯ್ತಾ? 10 ನೀವಿದ್ರೆ ಎಷ್ಟು ಕಾಯಿನ್ ಇದೆ? 1 ಕಾಯಿನ್. ಅವ್ರು ಕೊಟ್ಟಿದ್ದ 10 ಕಾಯಿನ್, ನಿಂತಾಗ 1 ಕಾಯಿನ್. ಒಟ್ಟು ಎಷ್ಟಾಯ್ತು? 11 ಕಾಯಿನ್ ಆಯ್ತು. 11ಗೆ ಎಷ್ಟು ಕಳಿಬೇಕು? 11ಗೆ 5 ಕಳಿಬೇಕು. ಕಳಿಯೋಣ? 11 ಹೇಳಿದಾವ ಮರ್ಚಕ್ಕೆ ತೆರೆಯಕ್ಕೆ ಇಲ್ಲ. ಮತ್ತೇನು ಮಾಡಲಿ? 10ಗೆ ದೊಡ್ಡದಾಗಿದೆ. ಏನು ಮಾಡಲಿ? ಇಂಥ ಟೈಮಲ್ಲಿ 5 ಮುಂದಕ್ಕೆ 11 ಸಿಗೋವರೆಗೂ ಎಣಿಸಿ. 11 5 ಹೋದ್ರೆ ಎಷ್ಟು ಅಂತ ತಿಳ್ಕೊಬೇಕಾದ್ರೆ 5 ಮುಂದಕ್ಕೆ 11 ಸಿಗೋವರೆಗೂ ಎಣಿಸ್ಬೇಕು. ಎಣಿಸೋಣ? 5 ಮುಂದಕ್ಕೆ 6 7 8 9 10 11. ಎಷ್ಟಾಯ್ತು? ಎಷ್ಟು? 6. ಹೌದು, 6. 11ರಲ್ಲಿ 5 ಕಳೆದ್ರೆ ಬರೋದೇ 6. ಆಯ್ತಾ? ಈಗ ಯಾವ ಸ್ಥಾನ ಕಳೀಲಿ? 10 ಸ್ಥಾನ. ಎಷ್ಟು ನೋಡಿದೆ? 5. 6 ಕಣ್ರಿ. ಓಹೋ, ಬಿಡಿ ಸ್ಥಾನಕ್ಕೆ ಒಂದು ನೋಟ್ ಸಾಲ ಕೊಟ್ಟಿದ್ದೀರಿ. ಹೌದು, ನಿಮ್ಮ ಹತ್ರ 5 ನೋಟ್ ಇರೋದು. ಎಷ್ಟು ನೋಟ್ ಖರ್ಚು ಮಾಡಬೇಕು? ಆಗುತ್ತಾ? ಇಲ್ಲ, ಇರೋದೇ 5 ನೋಟು. 7 ನೋಟ್ ಖರ್ಚು ಮಾಡಕ್ ಆಗಲ್ಲ ಮಕ್ಳೇ. ಸೊ ಏನ್ ಮಾಡೋಣ ಹಾಗಾದ್ರೆ? 100 ಮನೆ ಸಾಲ ಕೇಳಿ ಕೊಡ್ತಾರಾ? ಯಾಕೆ? ದುಡ್ಡೇ ಇಲ್ಲ. ಏನ್ ಮಾಡ್ದು ಮತ್ತೆ? 1000 ಮನೆ ಕೇಳಿ ಕೊಡ್ತಾರ? ಇಲ್ಲ ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಮತ್ತೆ ಮುಂದೆ ಮನೆ ಕೇಳ್ತಾ ಹೋಗ್ಬೇಕು. ಇದ್ಯಾವ 1000 ಸ್ಥಾನ ದುಡ್ಡು? ಎಷ್ಟಿದೆ? 1000 ರೂಪಾಯಿ 5 ಕಟ್ಟಿದಾವೆ. ಆಯ್ತಾ? 5000 ರೂಪಾಯಿ ಇದೆ. ಅದ್ರಲ್ಲಿ ನಿಂಗೆ ಎಷ್ಟು ಕೊಡ್ತಾರೆ? 1 ಕೊಡ್ತಾರೆ. ನೇರ ನಿನಗೆ ಕೊಡ್ತಾರಾ? ಇಲ್ಲ ಮಕ್ಕಳ, ಅವ್ರು ನಿನಗೆ ಕೊಡೋದಿಲ್ಲ. ಪಕ್ಕದ ಮನೆಗೆ 100 ಸ್ಥಾನಕ್ಕೆ ಕೊಡ್ತಾರೆ. 1 ಕಟ್ಟನ್ನು ಕೊಡ್ತಾರೆ. 1000 ರೂಪಾಯಿ 5 ಕಟ್ಟಲ್ಲಿ 1 ಕಟ್ಟನ್ನು ಇಲ್ಲಿ ಕೊಡ್ತಾರೆ. ಒಂದೊಂದು ಎಷ್ಟು ಅನ್ಕೋಬೇಕು? 10. 10ರಲ್ಲಿ ಏನ್ ಮಾಡ್ತಾರೆ ಇವರೀಗ? ಪಕ್ಕದ ಮನೆಗೆ. ಆಗ ದುಡ್ಡಿರ್ಲಿಲ್ಲ, ಕೊಡ್ಲಿಲ್ಲ. ಈಗ ದುಡ್ಡಿದೆ, ಕೊಡ್ತಾರ? ಇಲ್ಲ ಎಷ್ಟು ಕೊಡ್ತಾರೆ? 100 ರೂಪಾಯಿ 1 ನೋಟ್ ಕೂರಿಗೆ ಕೊಡ್ತಾರೆ. ಅವಾಗ ಇರೋದು ಎಷ್ಟು ಉಳಿಯುತ್ತೆ? 9 ನೋಟ್ ಉಳ್ಕೊಳ್ತಾರೆ ಮಕ್ಕಳೇ. ಈ ರೀತಿ ಲೆಕ್ಕ ಹಾಕ್ತಾ ಹೋಗ್ಬೇಕು. 100 ರೂಪಾಯಿ 1 ನೋಟ್ ಇಲ್ಲಿ ಬಂತು. ಇವರು 100 ರೂಪಾಯಿ ನೋಟ್ ಇಟ್ಕೊತಾರ? ಇಲ್ಲ, ಬರೀ 10 ರೂಪಾಯಿ. ನಾವು 100 ರೂಪಾಯಿ ಆಗ್ಬೇಕಾದ್ರೆ 10 ರೂಪಾಯಿ ನಾವು ಎಷ್ಟು ನೋಟ್ ಆಗ್ಬೇಕು? 10 ನೋಟು. ಹಾಗಾಗಿ 1 ಅಂದ್ರೆ ಎಷ್ಟು ಅಂತ ಅನ್ಕೋಬೇಕು? 10 ಅನ್ಕೋಬೇಕು. 10 ನೋಟು. ನಿನ್ನ ಹತ್ರ ಎಷ್ಟು ನೋಟಿದೆ? 1 ನೋಟ್ ಇವ್ರಿಗೆ ಸಾಲ ಕೊಟ್ಟಿದ್ದೆ ಅಲ್ವಾ? ಹಾಗಾಗಿ ನಿನ್ನ ಹತ್ರ ಎಷ್ಟು ನೋಟಿದೆ? 5 ನೋಟಿದೆ. ಅವ್ರು 10 ರೂಪಾಯಿ 10 ನೋಟ್ ಕೊಟ್ಟರು, ನಿನ್ನ ಹತ್ರ 5 ನೋಟು. ಅಲ್ಲಿಗೆ ಎಷ್ಟಾಯ್ತು? 15 ಆಯ್ತು. 15ಗೆ ಎಷ್ಟು ಕಳಿಬೇಕು? 7. 15ರಲ್ಲಿ 7 ಕಳೀರಿ. 15ರಲ್ಲಿ 7 ಹೋದ್ರೆ ಎಷ್ಟು ಬೇಡ ತೆಗಿಬೇಕಂತೆ? 15 ಬೇಡ ಇದಾವ? ಇಲ್ಲ, ಕೈಯಲ್ಲಿ 15 ಬೇಡ ಇಲ್ಲ ಮಕ್ಕಳ. ನೋಡಿ ಹೌದು, ನೋಡಿ ಮೇಲ್ಗಡೆ 10ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅವಾಗ ಏನ್ ಮಾಡಿ ಗೊತ್ತಾ? 15ರಲ್ಲಿ 7 ಹೋದ್ರೆ ಎಷ್ಟು ತಿಳ್ಕೊಬೇಕಾದ್ರೆ 7 ಮುಂದಕ್ಕೆ 15 ಸಿಗೋರು ಎಣಿಸ್ತಾ ಹೋಗ್ಬೇಕು. ಎಣಿಸೋಣ? 7 ಮುಂದಕ್ಕೆ 7 ಆದ್ಮೇಲೆ ಆಫ್ಟರ್ 7 8 9 10 11 12 13 14 15 15ರವರೆಗೆ ಅಷ್ಟೇ. ಎಷ್ಟು ಬಂತು? 8. ಹೌದು, 15ರಲ್ಲಿ 7 ಎಷ್ಟು? 8. ಇಲ್ಲಿ ಎಷ್ಟಿದೆ? 9. 9ರಲ್ಲಿ ಎಷ್ಟು ಖರ್ಚು ಮಾಡಬೇಕು? 9ರಲ್ಲಿ 8 ಹೋದ್ರೆ 1. ಇಲ್ಲಿ ಎಷ್ಟಿದೆ? 5 ಕಣ್ರಿ. ಅದು ಪಕ್ಕದಲ್ಲಿ ಸಾಲ ಕೊಟ್ಟಿದ್ದೀರಾ ನೀವು? ಓಹೋ, ಹಾಗಾದ್ರೆ ಇಲ್ಲಿ 4 ಇರುವಂತದ್ದು. 4 ಎಷ್ಟು ಖರ್ಚು ಮಾಡ್ತೀರಿ? ಇಲ್ಲಿ ಏನು ಖರ್ಚು ಮಾಡ್ತಾ ಇದಾರ? ಏನು ಖರ್ಚು ಮಾಡ್ತಾ ಇಲ್ಲ. ಎಷ್ಟು ಇಲ್ಲಿ 0. 4 0 ಹೋದ್ರೆ 4. ಎಷ್ಟು ಉಳಿತು?
ಬಿಡಿ 10 100 1000 ವೆರಿ ಗುಡ್ 4186 ರೈಟ್ ಹೌದು 4186 ಉಳಿತು ಮಕ್ಕಳೇ ಸೊ ಹೀಗೆ ಕಳೆದಾಗ ಬರೋ ಈ ಉತ್ತರಕ್ಕೆ ಏನಂತ ಕರಿತೀವಿ ವ್ಯತ್ಯಾಸ ಅಂತಾರೆ, ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಓಕೆ, ಉದಾಹರಣೆಗೆ ಈ ರೀತಿ ಒಂದು ಸಂಖ್ಯೆ ಕೊಡ್ತಾರೆ. ಎಷ್ಟು ಅಂದ್ರೆ 8270 ಮೈನಸ್ 5665 ಇದನ್ನ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಸಬ್ಟ್ರಾಕ್ಟ್ ಮಾಡೋಣ. ಎಸ್, ಓಕೆ. ಹೀಗಿದ್ರೆ ಕಳೆಯೋದು ಸರಿಯಾಗುತ್ತಾ? ಇಲ್ಲ ಮಕ್ಕಳ, ಮತ್ತೆ ಏನ್ ಮಾಡ್ಲಿ? ಒಂದ್ರ ಕೆಳಗೆ 90 ಸಾವಿರ ಬರೋ ಹಾಗೆ ಬರೆಯೋಣ. ಎಸ್, ಬಿಡಿಯಾಗಿ ಬರ್ಕೊಳ್ಳಿ. 8270 ಮೊದಲನೇ ಯಾವ ಸ್ಥಾನ? ಬಿಡಿ 10 100 ಸಾವಿರ ಸ್ಥಾನ. ಎಲ್ಲಿ ಬರೀಬೇಕು? ಬಿಡಿ 10 100 1000 ಇಲ್ಲಿಗೆ 5665. ಎಸ್, ಕಳೀತಾ ಇದ್ದಾನೆ. ಯಾವ ಕಡೆಯಿಂದ ಶುರು ಮಾಡಬೇಕು? ಯಾವ ಕಡೆಯಿಂದ ಶುರು ಮಾಡಲಿ? ಹೌದು, ಚಿಕ್ಕ ಸ್ಥಾನ ಬಿಡಿ ಸ್ಥಾನದಿಂದನೇ ಶುರು ಮಾಡಬೇಕು. ಒನ್ಸ್ ಪ್ಲೇಸ್ ಶುರು ಮಾಡಿ. ಎಷ್ಟು ರೂಪಾಯಿ ಇದೆ ಹತ್ರ? ದುಡ್ಡೇ ಬನ್ನಿ ಹತ್ರ ಇಲ್ಲ. ಎಷ್ಟು ಖರ್ಚು ಮಾಡಬೇಕು? ಆಗುತ್ತಾ? ಇಲ್ಲ ಮಕ್ಕಳೇ, ಮತ್ತೇನ್ ಮಾಡ್ಲಿ? ಆಗ ಪಕ್ಕದ ಮನೆ ಸಾಲ ಕೊಡ್ತಾರಾ ಇಲ್ವಾ? ಎಷ್ಟು ಕೊಡ್ತಾರೆ? ಹೌದು, 10 ರೂಪಾಯಿ 7 ನೋಟ್ ಇದೆ, ಅವ್ರು 1 ನೋಟ್ ನಿಮಗೆ ಕೊಡ್ತಾರೆ. 1 ನೋಟ್ ಅಂದ್ರೆ ಎಷ್ಟು ಅನ್ಕೋಬೇಕು? 10 ಅಂತ ಅನ್ಕೋಬೇಕು. ಅವ್ರು 10 ಕೊಟ್ರು, ನೀನ್ ಎಷ್ಟಿದೆ? ಏನಿದೆಯಾ? ಏನೂ ಇಲ್ಲ. ಅವ್ರ ಹತ್ರ 10 ಅಷ್ಟೇ. ಆಯ್ತಾ? ನೀವು ಅವ್ರು ಕೊಟ್ಟರೆ 10 ಅಷ್ಟೇ ನೀವು ಹತ್ರ ಇರೋದು. ಈ ಹತ್ರ ಎಷ್ಟು ಖರ್ಚು ಮಾಡಬೇಕು? 5. ಎರಡು ಉಪಯೋಗಿಸ್ಬೋದಾ? ಹತ್ರ ಎಷ್ಟು ಖರ್ಚು ಮಾಡೋಣ? 5. ಸೊ ಖರ್ಚು ಮಾಡಿದೆ ಎಷ್ಟು ಉಳಿಯುತ್ತೆ? ಹೌದು, 10 5 ಅಂದ್ರೆ 5. ಈಗ ಯಾವ ಸ್ಥಾನ ಕಳಿಬೇಕು? 10 ಸ್ಥಾನ. ಎಷ್ಟಿದೆ ಇಲ್ಲಿ? 7 ಇದೆ ಅಲ್ಲಿ. ಹೌದಾ? 7 ಕಣ್ರಿ ಅದು. ಬಿಡಿ ಸ್ಥಾನಕ್ಕೆ ಒಂದು ನೋಟ್ ಕೊಟ್ಟಿದ್ದೀರಿ. ನಿಮ್ಮ ಹತ್ರ 6 ನೋಟ್ ಇರೋದು. 7 ನೋಟ್ ಇದ್ದು 7ರಲ್ಲಿ 1 ನೋಟ್ ನೀವು ಸಾಲವಾಗಿ ಕೊಟ್ರಿ. ಹಾಗೆ 6 ನೋಟ್ ಉಳ್ಕೊಂಡಿರೋದು. 6 ನೋಟಲ್ಲಿ ಎಷ್ಟು ಖರ್ಚು ಮಾಡ್ತೀರಿ? 6 ಅಂದ್ರೆ ನೋಡಿ, 6 6 ಮುಟ್ಟಿ ಮಾಡ್ತೀರಿ. ಎಷ್ಟು ಉಳಿಯುತ್ತೆ? 0. 6 ಅಂದ್ರೆ 0. ಈಗ ಯಾವ ಸ್ಥಾನ ಬೆಳಿಬೇಕು? 10 ಸ್ಥಾನ ಕಳೆದಾಯ್ತು. ನೆಕ್ಸ್ಟ್ 100 ಸ್ಥಾನ. ಎಷ್ಟು ನೋಟ್? 100 ರೂಪಾಯಿ ಎಷ್ಟು ನೋಟ್ ಇದೆ? ಎಷ್ಟು ನೋಟ್ ಖರ್ಚು ಮಾಡಬೇಕು? ಇರೋದೇ 2 ನೋಟು. 6 ನೋಟ್ ಖರ್ಚು ಮಾಡ್ಬೋದಾ? ಇಲ್ಲ. ಮತ್ತೇನ್ ಮಾಡ್ಲಿ? ಪಕ್ಕದ ಮೇಲೆ ಸಾಲ ಕೇಳಿ ಕೊಡ್ತಾರ ಇಲ್ಲ? ಎಷ್ಟು? 1 ಇಲ್ಲಿ ಬಂದ್ರೆ ಎಷ್ಟೊಂದು ತಿಳ್ಕೋಬೇಕು? 10 ಅನ್ಕೋಬೇಕು. ನೀ ಹತ್ರ ಎಷ್ಟು ನೋಟಿದೆ? 2. ಅವ್ರು ಕೊಟ್ಟಿದ್ದ 10, ನಿಂತಕ್ಕೆ 2 ಟೋಟಲ್. ಅವ್ರು 10 ನೋಟ್ ಕೊಟ್ರು, ನಿಂತಕ್ಕೆ 2 ನೋಟು. ಅಲ್ವಾ? ಎಸ್, 11 12 ಆಯ್ತು. 12ರಲ್ಲಿ ಎಷ್ಟು ಕಳಿಬೇಕು? 12ರಲ್ಲಿ 6 ಕಳಿಬೇಕು. 12ರಲ್ಲಿ 6 ಆದ್ರೆ ತೆಗಿರಿ. 12 ಬೇಳು ಇದಾವ? ಇಲ್ಲ ನೋಡಿ, 10ಕ್ಕಿಂತ ಜಾಸ್ತಿ ಆಯ್ತು. ಅದ್ರಾಗ ಏನ್ ಮಾಡಿ ಗೊತ್ತಾ? ಎಲ್ಲಿವರೆಗೆ? 12 ಸಿಗೋವರೆಗೆ. 12ರಲ್ಲಿ 6 ಎಷ್ಟು ಅಂತ ನಿಂಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ 6 ಮುಂದಕ್ಕೆ 12 ಸಿಗೋವರೆಗೂ ಎಣಿಸ್ತಾ ಹೋಗಿ. ಎಣಿಸೋಣ. 6 ಮುಂದಕ್ಕೆ 7 8 9 10 11 12 ಸಿಕ್ತಲ್ಲ? ಎಷ್ಟಾಯ್ತು? 6 ಆಯ್ತು ಮಕ್ಕಳೇ. 6 ಆಯ್ತಾ? 12ರಲ್ಲಿ 6. ಎಸ್, ಇಲ್ಲಿ ಎಷ್ಟಿದೆ ಈಗ? 8 ಇದೆಯಾ ಇಲ್ಲಿ? ಮತ್ತೆ 8 ಕಣ್ರಿ ಇದು. ಇನ್ನೊಂದೇನಾಯ್ತು? 3 ಸ್ಥಾನಕ್ಕೆ ಸಾಲ ಕೊಟ್ಟಿದ್ದೀರಿ. 8 ಕಟ್ಟಲ್ಲಿ 1 ಕಟ್ಟು ಗುರಿ ಕೊಟ್ಟಿದ್ದೀರಿ. 7 ಕಟ್ಟು. 7 ಕಟ್ಟಲ್ಲಿ ಎಷ್ಟು ಖರ್ಚು ಮಾಡಬೇಕು? 5. ಬೆರಳ ಕಳಿಬೋದಾ? 7 ಬೆರಳು ತೆಗಿತಾ ಇದ್ದೀನಿ. ಎಷ್ಟು ಬೆರಳು ಮಡಚಬೇಕು? 5 ಬೆರಳುಗಳನ್ನು ಮಡಚಿದ್ರೆ ಎಷ್ಟು ಉಳಿಯುತ್ತೆ? 2. ಹೌದು, 7ರಾಗ 5 ಅಂದ್ರೆ 2. ಎಷ್ಟು ಬಂತು ಉತ್ತರ? 2000 ಬಿಡಿ 10 100 2605 ನಮಗೆ ಆನ್ಸರ್ ಬರುತ್ತಪ್ಪ. ಹೀಗೆ ಕಳೆದ ಬರೋ ಉತ್ತರಕ್ಕೆ ಏನಂತ ಕರಿತೀವಿ?
ಏನಂತ ಕರೀತಾರೆ? ವ್ಯತ್ಯಾಸ. ವ್ಯತ್ಯಾಸ, ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಸೊ ಹೀಗೆ ಮಕ್ಕಳ ಕಳೆಯೋ ಲೆಕ್ಕ ಮಾಡ್ಬೇಕಂದ್ರೆ ಮೇಲಿರುವಷ್ಟು ಸಂಖ್ಯೆ ಬೆರಳುಗಳನ್ನು ತೆಗಿರಿ, ಕೆಳಗಿರೋಷ್ಟು ಸಂಖ್ಯೆ ಬೆರಳುಗಳನ್ನ ಮಡಚ್ರಿ, ಆಗ ಎಷ್ಟು ಉಳಿಯುತ್ತೆ ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ಮೇಲಿನ ಸಂಖ್ಯೆ 10ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೋಡಿ 12 6 ಹೋದ್ರೆ ನಿಮಗೆ ಹೇಳೋದು ಬರಲಿಲ್ಲ ಅಂದಮೇಲೆ 6 ಮುಂದಕ್ಕೆ 12 ಸಿಗೋವರೆಗೂ ಎಣಿಸ್ತಾ ಹೋಗಿ, ಆಗ ಎರಡು ಕಾಲದಲ್ಲಿ ಎಷ್ಟು ಬರುತ್ತೆ ಉತ್ತರ ಅಂತ ಗೊತ್ತಾಗುತ್ತೆ. ಅದನ್ನ ಇಲ್ಲಿ ತಂದು ಬರೋದಾಯ್ತು. ಓಕೆ, ಕಳಿತೀರಲ್ಲ, ಪ್ರಯತ್ನ ಮಾಡ್ತಿರಲ್ಲ? ಎಸ್. ಓಕೆ. ಸೊ